ವೆಲ್ಕಮ್ ಟು ಕರ್ನಾಟಕ ಸ್ಟಡಿ ಸೆಂಟರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSC CGL ನೋಟಿಫಿಕೇಶನ್ ಬಗ್ಗೆ ತಿಳಿಯೋಣ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾವುದೇ ರೀತಿಯ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನು SSC CGL ಅಪ್ಲಿಕೇಶನ್ ಯಾರ್ಯಾರ್ದು ಡಿಗ್ರಿ ಮುಗಿದೈತೆ ಅವರಿಗೆಲ್ಲ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ನಾಗ ಯಾವುದೇ ರೀತಿಯಾದಂಥ ನೋಟಿಫಿಕೇಶನ್ ಕರಿತಾನೆ ಇಲ್ಲ. ಬಟ್ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕರೆ ಅಂತಾರ, ಯಾರು ಅಪ್ಲಿಕೇಶನ್ ಹಾಕಬಲ್ಲಿ ನಾವು ಸ್ಟೇಟ್ದವ್ರು. ದಯವಿಟ್ಟು ಈಗ ಹೆಂಗಿದ್ರು ಡಿಗ್ರಿ ಯಾರ್ಯಾರು ಮುಗ್ದೈತಿ, ಈ ಡಿಗ್ರಿ ಮುಗಿದವ್ರಿಗೆ ಕ್ವಾಲಿಫಿಕೇಶನ್ ಡಿಗ್ರಿ ಇರೋದ್ರಿಂದ ಯಾರ್ಯಾರು ಡಿಗ್ರಿ ಮುಗ್ದೈತಿ ಎಲ್ಲರೂ ಅಪ್ಲೈ ಮಾಡ್ರಿ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 100 ರೂಪಾಯಿ ಇದೆ. ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ದಾಗ ನೋಡಿದ್ರೆ 1000 ರೂಪಾಯಿ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ಅಪ್ಲಿಕೇಶನ್ ಲಕ್ಷ ಅಪ್ಲಿಕೇಶನ್ ಹಾಕ್ತಿವಿ. ಇಲ್ಲಿ 100 ರೂಪಾಯಿ ಇಟ್ರು ಯಾರು ಅಪ್ಲಿಕೇಶನ್ ಸಹಿತ ಹಾಕಲ್ಲ ನಾವು ಸ್ಟೇಟ್ದವರು. ನೀವು ಅಪ್ಲಿಕೇಶನ್ ಹಾಕ್ರಿ, ಮತ್ತೆ ಫ್ರೆಂಡ್ಸಿಗೇನು ಹೇಳಿ ಅಪ್ಲಿಕೇಶನ್ ಹಾಕ್ಸ್ರಿ. ಆದ್ರೆ ಅಟ್ಲೀಸ್ಟ್ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಆದ್ರೂ ತಿಳಿತೈತಿ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 21/5/2026. ಈಗಾಗಲೇ ಸ್ಟಾರ್ಟ್ ಆಗೈತಿ ಅಪ್ಲಿಕೇಶನ್ ಹಾಕಕ. ಲಾಸ್ಟ್ ಡೇಟ್ ಬಂದ್ಬಿಟ್ಟು 22/6/2026. ಜೂನ್ 22, 2026ಕ್ಕೆ ಲಾಸ್ಟ್ ಡೇಟ್ ಐತಿ. ನೀವೇನಾರ ಅಪ್ಲಿಕೇಶನ್ ಹಾಕಿರ್ತೀರಿ, ಪ್ರಿಂಟ್ ತಕೊಳಕ ಲಾಸ್ಟ್ ಡೇಟ್ ಬಂದ್ಬಿಟ್ಟು 22/6/2026 ಇರುತ್ತೆ. ರಾತ್ರಿ 11 ಗಂಟೆ ಒಳಗೆ ನೀವು ಅಪ್ಲಿಕೇಶನ್ ಪ್ರಿಂಟ್ ತಕೋಬಹುದು. ಇನ್ನು ಪೇಮೆಂಟ್ ಹಾಕೋದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 23/6/2026. ಒಂದಿನ ಜಾಸ್ತಿ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಬಟ್ ಏನಾರ ಎಡಿಟಿಂಗ್ ಇರುತ್ತಾ, ಕರಪ್ಷನ್ ಏನಾರು ತಪ್ಪು ಹಾಕಿದ್ರಂದ್ರೆ 29ನೇ ತಾರೀಕಿನಿಂದ ಜುಲೈ 1ರವರೆಗೂ ಅವಕಾಶ ಕೊಟ್ಟಿರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಹೆಂಗಂದ್ರೆ ಈಗ ನೋಟಿಫಿಕೇಶನ್ ಆಗಿರೋ ಅದ್ರ ಜೊತೆಗೆ ಟೆಂಟೇಟಿವ್ ಟೈಮ್ ಟೇಬಲ್ ಸಹಿತ ಬಿಟ್ಟಿರ್ತಾರೆ. ಇದೇ ತಿಂಗಳದೊಳಗೆ ಎಕ್ಸಾಮ್ ನಡೀತಾವು ಅಂತಂದೇಳಿ. ಈಗ ಆಲ್ರೆಡಿ CGL ಒಳಗೆ ಎರಡು ಎಕ್ಸಾಮ್ ಇರ್ತಾವ. ಫಸ್ಟ್ ಟೈರ್ 1 ಪಾಸ್ ಆದ್ರೆ ನೆಕ್ಸ್ಟ್ ಟೈರ್ 2. ಟೈರ್ 1 ಒಳಗ ಆಗಸ್ಟ್ ಸೆಪ್ಟೆಂಬರ್ ಒಳಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳ್ಯಾರ. ಅವ್ರು ಹೇಳಿದ ಪ್ರಕಾರನೇ ನಡೆಸ್ತಾರ. ಹೆಚ್ಚು ಕಡಿಮೆ ಆದ್ರೆ 1 ತಿಂಗಳು ಮುಂದೆ ಹೋಗ್ಬೋದು ಅಷ್ಟೇ. ಟೈರ್ 2 ಎಕ್ಸಾಮ್ ಡಿಸೆಂಬರ್ದೊಳಗೆ ನಡೆಸ್ತಾರೆ. ನಿಮ್ಗೆ ಏನಾರ SSC ಬಗ್ಗೆ ಡೌಟ್ ಇತ್ತಂದ್ರೆ ಅವ್ರ ನಂಬರ್ ಕೊಟ್ಟಿದ್ದಾರೆ ನೋಡಿ, ಟೋಲ್ ಫ್ರೀ 1800-309-3063. ಈಗ ಪೇ ಲೆವೆಲ್ ಬಂದ್ಬಿಟ್ಟು ಪೇ ಲೆವೆಲ್ 8 ಐತಿ ಸೆಂಟ್ರಲ್ ಗೌರ್ಮೆಂಟ್. ಇದು ಯಾವೇ ಹುದ್ದೆ ಆದ್ರೂ ನೀವು ನೆಕ್ಸ್ಟ್ UPSC ಲೆವೆಲ್ ಕಡಿಮೆ, ನೆಕ್ಸ್ಟ್ ಅದಕ್ಕಿಂತ ಒಂದು ಸ್ಟೆಪ್ ಕಡಿಮೆ ಅಂದ್ರೆ ಈ CGL ಹುದ್ದೆಗಳು. ನೀವು ಪ್ರಮೋಷನ್ ಆತಂದ್ರೆ ನೆಕ್ಸ್ಟ್ UPSC ಲೆವೆಲ್ ಏನ್ ಸ್ಯಾಲ್ರಿ ಇರುತ್ತಾ ಅದೇ ಸ್ಯಾಲ್ರಿನೇ ಈ ಹುದ್ದೆಗಳಿಗೂ ಇರುತ್ತಾ. ಎಲ್ಲಾ ಸ್ಯಾಲ್ರಿಗಳು ಬಂದ್ಬಿಟ್ಟು 1 ಲಕ್ಷದ ಮ್ಯಾಗೆ ಇರ್ತವೆ. ಯಾವ್ಯಾವ ಪೋಸ್ಟ್ ನೀವು ಪಾಸ್ ಆಗಿ ಸೆಲೆಕ್ಷನ್ ಆದಿರ ಅಂತಂದ್ರೆ. ಪೇ ಲೆವೆಲ್ 8ದಲ್ಲಿ ಇರ್ತಕ್ಕಂಥವು ಅಸಿಸ್ಟೆಂಟ್ ಅಡಿಟರ್ ಆಫೀಸರ್, ಅಸಿಮಿಲೇಷನ್ ಆಡಿಟ್ ಆಫೀಸರ್, ಅಸಿಸ್ಟೆಂಟ್ ಅಕೌಂಟೆಂಟ್ ಆಫೀಸರ್, ಹಲವಾರು ಹುದ್ದೆಗಳದಾವು. ಇದೇ ರೀತಿ ಸ್ಕಿಪ್ ಮಾಡ್ಕೊಂತ ಹೋಗ್ತೀನಿ, ನೋಡ್ತೀರಿ. ಇದು ಪೇ ಲೆವೆಲ್ 7 ಇರೋಂಥ, ಇದು ಹೈ ಗ್ರೇಡ್ ಆಗುತ್ತೆ. ಪೇ ಲೆವೆಲ್ 8. ನೆಕ್ಸ್ಟ್ ಇದು ಪೇ ಲೆವೆಲ್ 7. ಇದು ಸಹಿತ 1 ಲಕ್ಷದ ಮ್ಯಾಗ ಸ್ಯಾಲ್ರಿ ಐತಿ. ನೆಕ್ಸ್ಟ್ ಪೇ ಲೆವೆಲ್ 6 ಇರೋಂಥ, ಒಂದಿಷ್ಟಕ್ಕೆ ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ ಅಂತ ಇರ್ತಾವ. ಈಗ ಒಂದಿಷ್ಟು ಮಂದಿಗೆ MBA ಮಾಡಿದವ್ರಿಗೆ, BCom ಮಾಡಿದವ್ರಿಗೆ ಅಂತಾನು ಒಂದಿಷ್ಟು ಕೆಲವೊಂದು ಸ್ಪೆಸಿಫಿಕೇಶನ್ ಪೋಸ್ಟ್ ಸಹಿತ ಇದಾವೆ. ನೆಕ್ಸ್ಟ್ ತೋರಿಸ್ತೀನಿ. ಪೇ ಲೆವೆಲ್ 4. ಆಗ್ಲೇ ಹೇಳಿದೆ ಯಾವ್ಯಾವ ಪೋಸ್ಟಿಗೆ ಯಾವ್ಯಾವ ಕ್ವಾಲಿಫಿಕೇಶನ್ ಇರ್ತಾವ ಅಂತಂದೇಳಿ. ಅದು ಫಸ್ಟಿಗೆ ಪೇ ಲೆವೆಲ್ 8 ಅಂತ ಇರುತ್ತಲ್ಲ, ಅದ್ರ ಕ್ವಾಲಿಫಿಕೇಶನ್, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನು, ಮೇನ್ ಡಿಗ್ರಿ ಮುಗಿದಿರ್ಬೇಕು ಎಲ್ಲ ಯಾವ್ದಾರ ಯೂನಿವರ್ಸಿಟಿಲಿ ಅಂತ. ಈಗ ಸ್ಪೆಸಿಫಿಕೇಶನ್ ಇರ್ತಾವ ನೋಡಿ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಅದಕ್ಕೆ ಏನ್ ಸ್ಪೆಸಿಫಿಕೇಶನ್ ಬೇಕಂತಂದೇಳಿ ಇಲ್ಲಿ ಐತೆ. ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರಿ ಅದ್ರ ಕ್ವಾಲಿಫಿಕೇಶನ್ ಏನೈತೆ ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲೈ ಮಾಡ್ರಿ. ಈಗ ಪ್ರತಿಯೊಂದ್ರದ್ದು ಕ್ವಾಲಿಫಿಕೇಶನ್ ನೋಡ್ಕೊಂತ ಹೋಗ್ರಿ. ನೀವು ಯಾವ್ದು ಅಪ್ಲೈ ಮಾಡ್ತೀರ ಅಂತ ಸ್ಪೆಸಿಫಿಕ್ ಆಗಿ ನೋಡ್ಕೊಳ್ರಿ. ಇದು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಆಯ್ತು. ನೆಕ್ಸ್ಟ್ ಅಸಿಸ್ಟೆಂಟ್ ಅಕೌಂಟೆಂಟ್ ಆಫೀಸರ್ಸ್ ಇದೇ ರೀತಿಯಾಗಿ ಎಲ್ಲ ಕ್ವಾಲಿಫಿಕೇಶನ್ಸ್ ಇದಾವೆ, ನೋಡ್ಕೊಂಡು ಹೋಗ್ರಿ. ಜೂನಿಯರ್ ಸ್ಟ್ಯಾಟಿಸ್ಟಿಕ್ ಆಫೀಸರ್, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2, ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ ಇರ್ತಾವ ಅಂತ ಹೇಳಿದ್ವಲ್ಲ, ಇಲ್ಲಿ ನೋಡ್ರಿ. ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಇಲ್ಲಿ ನೋಡಿ, ಮಸ್ಟ್ ಅಂಡ್ ಶುಡ್ ಮ್ಯಾಥಮೆಟಿಕ್ಸ್ ಒಳಗೆ ಸೆಕೆಂಡ್ PUC ಒಳಗೆ 60%. ಅಂದ್ರೆ ಸೈನ್ಸ್ ದವ್ರಿಗೆ ಮಾತ್ರ ಬರುತ್ತೆ, ಆರ್ಟ್ಸ್ ದವರಿಗೆ ಅಲ್ಲಿ ಎಲ್ಲಿ ಮ್ಯಾಥಮೆಟಿಕ್ಸ್ ಬರೋದಿಲ್ಲ. ಹಂಗೆ ಸ್ಪೆಸಿಫಿಕೇಶನ್ ಇರ್ತಾವೆ, ಕೆಲವೊಂದಿಷ್ಟು ನೋಡಿ ಅಪ್ಲೈ ಮಾಡ್ರಿ.
ಈ ಎಕ್ಸಾಮಿನೇಷನ್ ಸೆಂಟರ್ಸ್ ಎಲ್ಲೆಲ್ಲಿ ಅದಾವ ಅಂತಂದ್ರೆ ಇವು ನಮ್ದು KKR ರೀಜನ್, ಇವು ಮ್ಯಾಗಲೆಲ್ಲ ಮತ್ತೆ ಆ ಕಡೆ ಬಿಹಾರ ಆ ಕಡೆ ಅದು KKR ರೀಜನ್. KKR ರೀಜನ್ ಅಂದ್ರೆ ಕರ್ನಾಟಕನೂ ಬರುತ್ತೆ, ಕೇರಳನೂ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯಾವ ಅಂದ್ರೆ ಬೆಳಗಾವ್, ಬೆಂಗಳೂರು, ಹುಬ್ಳಿ, ಕಲಬುರ್ಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಇವೆಲ್ಲ ನಮ್ಮ ಕರ್ನಾಟಕದ. ಕೆಳಗಲೆಲ್ಲ ಕೇರಳದವು. ನಿಮಗೆ ಎಲ್ಲಿ ನಿಯರ್ ಆಗುತ್ತಾ ಆ ಕಡೆ ಅಪ್ಲೈ ಮಾಡ್ರಿ, ಈ ಸೆಂಟರ್ ಅವನ್ನೇ ಕೊಡ್ರಿ. ಈ CGL ಎಕ್ಸಾಮಿಗೆ ಸಬ್ಜೆಕ್ಟ್ಸ್ ಯಾವ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್. ಟೋಟಲ್ ಎಷ್ಟು ಇರ್ತಾವ ಅಂದ್ರೆ 25 ಕ್ವಶನ್ಸ್ ಇರ್ತಾವೆ, 50 ಮಾರ್ಕ್ಸ್. ಒಂದು ಕ್ವಶನಿಗೆ 2 ಮಾರ್ಕ್ಸ್. ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಕಾಂಪ್ರಹೆನ್ಷನ್. ಟೋಟಲ್ 100 ಕ್ವಶನ್ಸ್ ಇರ್ತಾವೆ. ಮಾರ್ಕ್ಸ್ ಬಂದ್ಬಿಟ್ಟು ಡಬಲ್ 200 ಮಾರ್ಕ್ಸ್ ಇರ್ತಾವೆ. ಇಲ್ಲಿ ಕೊಟ್ಟದ್ದು ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ 0.50 ಮಾರ್ಕ್ಸ್ ಫಾರ್ ಈಚ್ ರಾಂಗ್ ಆನ್ಸರ್. ಈಗ ನೀವು 2 ಕ್ವಶನ್ ತಪ್ಪು ಹಾಕಿದ್ರಿ ಅಂದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಇದ್ರ ಸಿಲೆಬಸ್ ಬಂದ್ಬಿಟ್ಟು ಕೆಳಗೆ ಡೀಟೇಲ್ ಆಗಿ ನೋಡೋಣ. ನೀವು ಟೈರ್ 1 ಪಾಸ್ ಆಗಿದೆ, ನೆಕ್ಸ್ಟ್ ಟೈರ್ 2 ಎಕ್ಸಾಮ್ ಇರುತ್ತೆ. ಅದ್ರೊಳಗೆ ಪೇಪರ್ 1 ಇಲ್ಲಿ ಸಹಿತ ಸೆಷನ್ 1 ಇರುತ್ತೆ, 2 hours and 50 minutes. ಇಲ್ಲಿ ಸೆಷನ್ ಟೈಮಿಂಗ್ ಈ ಕಡೆ ಕೊಟ್ಟಿರ್ತಾರೆ ನೋಡಿ, ರೈಟ್ ಸೈಡ್ ಟೈಮ್ ಅಲೌಡ್ ಅಂತ ಐತೆ ನೋಡಿ. ಸೆಕ್ಷನ್ 1ದಾಗ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಟೋಟಲ್ 60 ಕ್ವಶನ್ಸ್ ಇರ್ತವೆ. ಅಲ್ಲಿ ಟೈರ್ 1ದಾಗ 1 ಕ್ವಶನಿಗೆ 2 ಮಾರ್ಕ್ಸ್ ಇದ್ದು. ಇಲ್ಲಿ ಟೈರ್ 2ದೊಳಗೆ 1 ಕ್ವಶನಿಗೆ 3 ಮಾರ್ಕ್ಸ್ ಅದಾವೆ. ಬಟ್ ಡಿಫಿಕಲ್ಟಿ ಲೆವೆಲ್ ಅಲ್ಲಿಕ್ಕಿಂತ ಇಲ್ಲಿ ಜಾಸ್ತಿನೇ ಆಗಿರುತ್ತೆ. ನೆಕ್ಸ್ಟ್ ಸೆಕ್ಷನ್ 2ದೊಳಗೆ ಇಂಗ್ಲೀಷು, ಜನರಲ್ ಅವೇರ್ನೆಸ್ ಟೋಟಲ್ 70 ಕ್ವಶನ್ಸ್ ಇರ್ತಾವೆ, 3 ಮಾರ್ಕ್ಸ್. 1 ಕ್ವಶನಿಗೆ 3 ಮಾರ್ಕ್ಸ್, ಟೋಟಲ್ 210 ಮಾರ್ಕ್ಸಿಗೆ ಇರುತ್ತೆ ಇದು. ನೆಕ್ಸ್ಟ್ ಸೆಕ್ಷನ್ 3 ಕಂಪ್ಯೂಟರ್ ನಾಲೆಜ್ ಟೆಸ್ಟ್. ಕೆಲವೊಂದಿಷ್ಟು ಸ್ಪೆಸಿಫಿಕೇಶನ್ ಅವಾಗ ಹೇಳಿದ್ವಲ್ಲ, ಕಂಪ್ಯೂಟರ್ ನಾಲೆಜ್ ಕೆಲವೊಂದಿಷ್ಟು ಪೋಸ್ಟ್ಗಳಿಗೆ ಬೇಕಾಗುತ್ತೆ. ನೆಕ್ಸ್ಟ್ ಸೆಕ್ಷನ್ 4 ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್. ನೀವು ಯಾವ ರೀತಿಯಾಗಿ ನಾವು ಕಂಪ್ಯೂಟರ್ದಾಗ ವರ್ಕ್ ಮಾಡ್ತೀವಿ, ಡಾಟಾ ಎಂಟ್ರಿ, ಅದಕ್ಕೆ ಕೆಲವೊಂದು ಸ್ಪೆಸಿಫಿಕೇಶನ್ ಇರೋ ಪೋಸ್ಟ್ಗಳಿಗೆ ಇವೆಲ್ಲ ಟೆಸ್ಟ್ ಇರ್ತಾವೆ. ಪೇಪರ್ 2 ಸ್ಟ್ಯಾಟಿಸ್ಟಿಕ್ಸ್, ಪೇಪರ್ 3 ಜನರಲ್ ಸ್ಟಡೀಸ್, ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್. ಇದಕ್ಕೆ ಸೇಮ್ ನೆಗೆಟಿವ್ ಮಾರ್ಕಿಂಗ್ 0.50ನೇ. ಈಗ ಸಿಲೆಬಸ್ ಏನೇನು ಐತಂದ್ರೆ ಪೇಪರ್ 1 ಟೈರ್ 1 ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್. ಅಲ್ಲಿ ಏನು 25 ಕ್ವಶನ್ಸ್ ಇರ್ತಾವಲ್ಲ, ಇವೇ ಕಾನ್ಸೆಪ್ಟ್ನಾಗ ಬಂದಿರ್ತಾವೆ ನೋಡ್ರಿ. ಕಾನ್ಸೆಪ್ಟ್ನ ನೀವು ಪ್ರಿಪೇರ್ ಆಗಕ್ಕಾರೆ ಸಿಲೆಬಸ್ನ ನಿಮ್ಗೆ ಮುಂದೆ ಇಟ್ಕೊಂಡೇ ಪ್ರಿಪೇರ್ ಆಗ್ರಿ. ಅಂದರೆ ಯಾವ್ಯಾವ ಒಟ್ಟು ಕಾನ್ಸೆಪ್ಟ್ನ ಮಿಸ್ ಮಾಡ್ಲಾರ್ದೆ ಕಾನ್ಸೆಪ್ಟ್ ಏನೇನು ಐತೆ ಅನ್ನೋದು ಫಸ್ಟ್ ತಿಳ್ಕೊಂಡು ನೆಕ್ಸ್ಟ್ ಹಾಗೆ ಕ್ವಶನ್ನ ಅನಲೈಸ್ ಮಾಡ್ಕೊತ ಹೋಗ್ರಿ, ಸಾಲ್ವ್ ಮಾಡ್ಕೊತ ಹೋಗ್ರಿ. ನೆಕ್ಸ್ಟ್ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್ ಕಾಂಪ್ರಹೆನ್ಷನ್. ಇದು ಬೋತ್ ಪೇಪರ್ 1 ಪೇಪರ್ 2ದಾಗ ಇರ್ತಾವೆ. ಜನರಲ್ ಅವೇರ್ನೆಸ್, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲೀಷ್. ನೆಕ್ಸ್ಟ್ ಟೈರ್ 2ದಾಗ ಅವೇ ಇರ್ತಾವೆ, ಬಟ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರ್ತಾವೆ ಅಷ್ಟೇ. ಮ್ಯಾಥಮೆಟಿಕ್ಸ್ ಅಂತ ಸಪ್ರೇಟ್ ಐತೆ ನೋಡಿರಿ. ನಂಬರ್ ಸಿಸ್ಟಮು, ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪ್ರೇಷನ್ಸ್, ಈಗ ರೇಷಿಯೋ, ಪ್ರಪೋರ್ಷನ್ಸ್, ಸ್ಕ್ವೇರ್ ರೂಟ್, ಎವರೇಜ್. ಟೈರ್ 1ದಾಗೂ ಕೇಳ್ತಾನೆ, ಬಟ್ ಇಲ್ಲಿ ಸ್ಪೆಸಿಫಿಕಾಗಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಡೀಪ್ ನಾಲೆಜ್ ಇರೋದು ಚೆಕ್ ಮಾಡ್ತಾನೆ. ಅಲ್ಜಿಬ್ರಾ, ಜಾಮಿಟ್ರಿ, ಮೆನ್ಸುರೇಷನ್, ಟ್ರಿಗ್ನಾಮೆಂಟ್ರಿ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೊಬಬಿಲಿಟಿ. ನೆಕ್ಸ್ಟ್ ರೀಸನಿಂಗ್ ಒಳಗೆ ಅಲ್ಲೇ ಸೇಮ್ ಕಾನ್ಸೆಪ್ಟ್ ಇರ್ತಾವೆ. ಸೆಕ್ಷನ್ 2ದೊಳಗೆ ಪೇಪರ್ 1ದೊಳಗೆ ಇಂಗ್ಲೀಷ್ ಲ್ಯಾಂಗ್ವೇಜ್, ವೊಕ್ಯಾಬ್ಯುಲರಿ, ಗ್ರಾಮರು, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸು, ಕ್ಲೋಸ್ ಪ್ಯಾಸೇಜು, ಕಾಂಪ್ರಿಹೆನ್ಸಿವ್ ಪ್ಯಾಸೇಜು. ಪಾರ್ಟ್ ಬಿ ಸೆಕ್ಷನ್ 2 ಜನರಲ್ ಅವೇರ್ನೆಸ್ ಪೇಪರ್. ಇದ್ರೊಳಗೆ ಏನೇನು ಸಿಲೆಬಸ್ ಅಂದ್ರೆ ಕ್ವಶನ್ಸ್ ಆನ್ಸರ್ ಡಿಸೈನ್ ಟು ಟೆಸ್ಟ್ ದಿ ಕ್ಯಾಂಡಿಡೇಟ್ಸ್. ನಿಮ್ಮ IQ ಲೆವೆಲ್ ಚೆಕ್ ಮಾಡ್ತಾರ, ನಿಮ್ಗೆ ಎಷ್ಟು ನಾಲೆಜ್ ಐತಿ ಏನಿಲ್ಲ ಅಂತಂದ್ರೆ. ಸೆಕ್ಷನ್ 3 ಆಫ್ ಪೇಪರ್ 1 ಕಂಪ್ಯೂಟರ್ ನಾಲೆಜ್. ನಿಮ್ಗೆ ಎಷ್ಟು ಕಂಪ್ಯೂಟರ್ ಬಗ್ಗೆ ಬೇಸಿಕ್ಸ್ ಗೊತ್ತೈತೋ ಇಲ್ಲೋ ಅದ್ರ ಬಗ್ಗೆ ಕ್ವಶನ್ಸ್ಗಳು ಇರ್ತಾವೆ. ಪೇಪರ್ 2 ಸ್ಟ್ಯಾಟಿಸ್ಟಿಕ್ಸ್. ಪೇಪರ್ 3 ಫೈನಾನ್ಸ್ ಆ್ಯಂಡ್ ಎಕನಾಮಿಕ್ಸ್. ಮನಿ ಬ್ಯಾಂಕಿಂಗ್, ರೋಲ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ಗವರ್ನೆನ್ಸ್,